ಸರಿಯಾಗಿ ಏಟ್ಗಳು ಬಿದ್ದಿದ್ದಾವೆ ಇವತ್ತು ಬೆಳಿಗ್ಗೆ. ನಮ್ಮ ಮೇಡಮ್ ಅವರು ಸ್ಕೂಲ್ಗೆ ಹೋಗು ಅಂತಂದ್ರೆ ಇಲ್ಲ ನಾನು ಇವತ್ತು ರಜೆ ಮಾಡ್ತೀನಿ ಅಂತಂದಂತೆ. ಅದಕ್ಕೆ ಮೇಡಮ್ ಅವ್ರು ಸರಿಯಾಗಿ ಹಾಕೋರೆ, ರುಬ್ಬಿಬಿಟ್ಟವ್ರೆ ಅಲ್ವಾ ಸಾಹೇಬ್ರೆ? ಬಾಯ್ ಸಾಹೇಬ್ರೆ ಇಳಿರಿ, ಬಂತು ಸ್ಕೂಲು. ಏನ್ ಇಲ್ಲೇ ಇರ್ಬೇಕಾ ಗಾಡಿಲೇ? ರಜೆ ಮಾಡ್ಬೇಕಾ ಸಾಹೇಬ್ರೆ? ರಜೆ ಮಾಡ್ತೀರಾ ಹೇಳಿ. ಇಲ್ಲ ನೋಡಿ ಓಯ್, ರಜೆ ಮಾಡ್ತೀರಾ? ರಜೆ ಮಾಡಿದ್ರೆ ಏನಾಗುತ್ತೆ ಹೇಳು? ನಿಮ್ಮಮ್ಮ ಹೆಂಗ್ ಹೊಡಿತಾಳೆ? ಬಾಯ್. ನಾವು ಡ್ಯೂಟಿ ಆನ್ ಮಾಡೋಣ, ನೋಡೋಣ ಯಾವ ಡ್ಯೂಟಿ ಹಂಗೂ ಬೀಳ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಡ್ಯೂಟಿ ಆನ್ ಮಾಡ್ಬೇಕು ಫಸ್ಟು. ಡ್ಯೂಟಿ ಆನ್ ಮಾಡಿಬಿಟ್ಟು ಆಮೇಲೆ ಹೇಳೋದು. ಇದು ಬೆಳಿಗ್ಗೆ 9 ಗಂಟೆಗೆ ಆಗ್ತಾ ಇರೋಂಥ ಚಳಿ ನೋಡಿ ಹೆಂಗಿದೆ ವೆದರ್. ಇನ್ನು ಚಳಿ ಹಿಡಿದೈತೆ. ಇನ್ನು 4 ದಿನ ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತಂತಪ್ಪ. ನೋಡ್ಬೇಕು ಏನಾಗುತ್ತೋ. ಒಂದು ಡ್ಯೂಟಿ ಹಾಕ್ಕೊಂಡೆ, ಅದು ಕ್ಯಾನ್ಸಲ್ ಆಯಿತು. ಅದಾದ್ಮೇಲೆ ಮತ್ತೊಂದು ಡ್ಯೂಟಿ ಬಂತು, ಅದನ್ನ ಹಾಕ್ಕೊಂಡಿದ್ದೀನಿ. ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೋ. ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಡ್ಯೂಟಿಗಳು ಬಿಡ್ತಾ ಇದ್ದಾವೆ ಕಂಟಿನ್ಯೂ, ನಾನ್ ಸ್ಟಾಪು. ನೋಡೋಣ ಎಷ್ಟು ಗಂಟೆ ತನಕ ಇರುತ್ತೆ. ಎಲ್ಲಿದ್ದೀನಿ ಹೇಳಿ? ಏರ್ಪೋರ್ಟ್ ಹತ್ತತ್ರ ಇದ್ದೀನಿ. ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಲೇಔಟು, ಬಾಡಿಗೆಗಳು ಸಿಗೋದು ಡೌಟು. ಮೇನ್ ರೋಡ್ ತನಕ ಖಾಲಿ ಹೋಗೋಣ, ಚಿಕ್ಕ ಜಾಲ. ಗಾಡೀಲಿ ಚಾರ್ಜ್ ಕಮ್ಮಿ ಇತ್ತು, ಚಾರ್ಜ್ ಮಾಡ್ಕೊಳ್ಳೋಣ ಅಂತ ಬಂದೆ. ರೇವಾ ಕಾಲೇಜ್ ಹತ್ರ ಹೊಸದಾಗಿ ಒಂದು ಚಾರ್ಜಿಂಗ್ ಸ್ಟೇಷನ್ ಓಪನ್ ಆಗೈತೆ. ಎಲ್ಲಪ್ಪ ಅಂತಂದರೆ ಇದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಪೆಟ್ರೋಲ್ ಬಂಕ್ CNG ಸ್ಟೇಷನ್ ಇದೆಯಲ್ಲ, ಆ ಲೆಫ್ಟಲ್ಲಿ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಬಂದರೆ ಈ ಟೀ ಅಂಗಡಿ ಕಾಣುತ್ತೆ. ಟೀ ಅಂಗಡಿಯಿಂದ ಸ್ವಲ್ಪ ಮುಂದೆ ಒಳಗಡೆ ಇಲ್ಲಿರೋದು. ಡ್ಯೂಟಿಗಳು ಬೆಳೆದೇ ಇರೋ ಕಾರಣಕ್ಕೆ ಆಲ್ಮೋಸ್ಟ್ ಒಂದು 8 ರಿಂದ 10 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ. ಚಿಕ್ಕ ಜಾಲದಿಂದ ಭಾರತೀಯ ಸಿಟಿ ಮಾಲ್ ತನಕ ಖಾಲಿ ಬಂದೆ. ಇಲ್ಲಿಂದ ಒಂದು ಬಾಡಿಗೆ ಬಿತ್ತು ಕಮ್ಮನಹಳ್ಳಿಗೆ. ಇವಾಗ ಹೋಗ್ತಾ ಇದ್ದೀನಿ ಪಿಕಪ್ಗೆ. ಇವತ್ತಾಕೋ ಗೊತ್ತಿಲ್ಲ, ಡ್ಯೂಟಿಗಳು ಬಿದ್ದು ಬೆಳಿಗ್ಗೆ. ಬಟ್ ಇವಾಗ ಪೀಕ್ ಅವ್ರು ಮುಗಿಯೋಕೆ ಬಂತಲ್ವಾ, ಡ್ಯೂಟಿಗಳೇ ಇಲ್ಲ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವ್ದು ಸಿಗುತ್ತೆ ಅದನ್ನ ಮಾಡೋಣ ಇವಾಗ ಸದ್ಯಕ್ಕೆ. ಡ್ಯೂಟಿಗಳು ಬೀಳ್ತಾ ಇದ್ರೆ ಬರೀ ಒಂದೇ ಆ್ಯಪು, ಡ್ಯೂಟಿಗಳು ಬೀಳ್ತಾ ಇಲ್ಲ ಅಂತಂದರೆ ಪ್ರತಿಯೊಂದು ಆ್ಯಪು. ಕಂಟಿನ್ಯೂ ಡ್ಯೂಟಿ ಬೀಳ್ತಾ ಇದ್ರೆ ಒಂದು ಆ್ಯಪಲ್ಲಿ ಡ್ಯೂಟಿ ಮಾಡ್ಕೊಂಡಿರ್ತೀವಿ. ಡ್ಯೂಟಿನ ಬೀಳ್ತಾ ಇಲ್ಲ ಅಂತಂದರೆ ಇರೋ ಬರೋ ಆ್ಯಪನ್ನೆಲ್ಲ ಆನ್ ಮಾಡ್ತೀವಿ. ಯಾವ್ದು ಸಿಗುತ್ತೆ ಅದರಲ್ಲಿ ಡ್ಯೂಟಿ ಮಾಡ್ತೀವಿ. ಸದ್ಯದ ಪರಿಸ್ಥಿತಿ ಈ ರೀತಿ ಆಗ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇಲ್ಲೊಂದು ಟ್ರಿಪ್ ಎಂಡ್ ಆಯ್ತಾ, ಟಕ್ಕಂತ ಇನ್ನೊಂದು ಬಾಡಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾವ್ದು ಸಿಗುತ್ತೆ ಅದನ್ನ ಹಾಕ್ಕೊಂಡು ಹೊಡಿತಾ ಇರ್ಬೇಕು ಇವಾಗ. ಇಲ್ಲ ಅಂತಂದ್ರೆ ಬಾಡಿಗೆನೇ ಇಲ್ಲ ಫಸ್ಟ್ ಆಫ್ ಆಲು. ಇಲ್ಲಾಂದರೆ ಸುಮ್ಮನೆ ತಲೆನೋವು. ಹೊರಟುಬಿಡೋಣ. ಯಾವ್ದು ಸಿಗುತ್ತೆ ಅದನ್ನು ಮಾಡ್ಕೊಂಡಿದ್ದೆ, ಬಂದಿದ್ದೀನಿ ಇವಾಗ. ಸ್ವಲ್ಪ ಇಂದ್ರಾನಗರ ಹೋಗ್ಬೇಕು, ಹೋಗೋಣ. ಆಲ್ರೆಡಿ ನಮ್ಮ ವಿನಿ ಬಂದ ನೋಡಿ, 2001 ಅದು 2000 ಅವ್ನ ನಂಬರು. ವಿನಿ ಬಂದವನೇ, ಎಲ್ಲವನ್ನೂ ನೋಡ್ಬೇಕು ಇವಾಗ. ಬಂದ ನೋಡಿ ವಿನ್ನಿ ಅಂತ ಇವನ ಹೆಸರು. ಇಲ್ಲಿ ಗಾಡಿ ಕಾಣಿಸ್ತೈತಲ್ಲ 2000 ಗಾಡಿ, ಅದರ ಓನರ್ ಇವನು. ಆಟೋನಾ ಅಣ್ಣ? ಆಟೋನಾ? ಯಾವುದು? ಇಲ್ಲಿ ಪರ್ಮಿಷನ್ ಯಾರು ಕಟ್ಟಿದ್ದು? ಯಾವುದು ಹೊಸ ಪರ್ಮಿಷನ್ ಇಲ್ಲ. ಪೊಲೀಸ್ ರಿಜಿಸ್ಟ್ರೇಷನ್ ಇದೆಯಾ ನಿಮ್ಮ ಮಗ? ಎಲ್ಲಿ ಮಾಡಿಸಿರೋದು? कहाँ कराया? किराया कौन सा ऑटो चला था? ये DL ಎಲ್ಲಿದ್ದು ನಿಮ್ಮದು ಅಣ್ಣ? DL ಎಲ್ಲಿ ತೋರಿಸು. ಒಂದು ನಿಮಿಷ ಕೊಡ್ರಿ. ಎಷ್ಟು ವರ್ಷದಿಂದ ಇದೆಯಾ? कितने साल से हो आप इधर? 7-8 साल पे है। हाँ 7-8 साल पे है। 7-8 साल से क्या कर रहे हो? 7-8 साल से ये ऑटो चलाते हैं।
ಇದು ಇವ್ರ DL 2017ರಲ್ಲಿ ಮಾಡಿಸಿರೋದು. ಇವ್ರಿಗೆ ಒಂದು ಕನ್ನಡ ಪದ ಬರಲ್ಲ, ಆದ್ರೂ ಆಟೋ ಓಡಿಸ್ತಾ ಇದ್ದಾರೆ. ನಮ್ಮ ಸಂಘಟನೆಗಳು ನೋಡ್ರಪ್ಪ, ಕರ್ನಾಟಕದ DL ಕರ್ನಾಟಕದಲ್ಲಿದ್ದಾರೆ, ಕನ್ನಡ ಬರಲ್ಲ, ಆದ್ರೂ ಹೆಮ್ಮೆಯಿಂದ ಆಟೋ ಓಡಿಸ್ತಾರೆ. ಆಟೋ ನಂಬರ್ ನೋಡ್ಕೊಂಡ್ಬಿಡಿ, KA039587 AE 9587. ಆಟೋ ಖುದ್ ಕಾಯ ಭಾಡೆ ಪೇ ನೋಡ್ರಪ್ಪ ಸೇಟುಗಳ ನಿಮ್ಮಿಂದ कितना लोग चलाते हैं ऑटो? मतलब शिफ्ट वाइज चलाते हो क्या? अब आप जाओगे, दूसरा आएगा, वैसा नहीं, फिर ऐसे सिंगल चलता है. ಇವ್ರು ಆಟೋ ಓಡಿಸೋದು. ಇವ್ರ ಯೂನಿಫಾರ್ಮ್ ನೋಡಿ, ಇವ್ರ ಆಕಾರ ನೋಡಿ, ಇದೇ ಆಟೋ. ಬರೋಣ, ಡ್ಯೂಟಿಗೆ ಹೋಗೋಣ ಸರ್. ಬರ್ಲಾ ಅಣ್ಣ? 350 ಕೊಟ್ಟು ಬ್ಯಾಗಿ ಟೀ ಶರ್ಟ್ ತಗೊಂಡ್ ಬಂದವ್ರೆ, ಹೆಂಗ್ ಕಾಣಿಸ್ತವ್ರೆ ಹೇಳಿ? ಡಾಗಿಗೆ ಟಪ್ ಕೊಡ್ತಾವ ಅವನು. ಯಾವ್ದಾಗಿ ಜನ ನಮ್ಮನ್ನ ಹೆಂಗನ ತಿಳ್ಕೊಳ್ಳಿ ಅಷ್ಟೇ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಹೇಳ? ಮಕ್ಕಳ ಕಳ್ಳ ಕಣ್ಣಂಗ್ ಕಾಣಿಸ್ತವನೆ. ಕಳ್ಳ ಮಕ್ಕಳ ಕಳ್ಳ ಮಕ್ಕಳ ಕಳ್ಳ. ಅಣ್ಣ ಡೈಲಾಗ್ ಹೊಡಿ ಒಂದು. ಇದ್ರ ಬಗ್ಗೆ ಹೊಡ್ಯಾಣ. ಹೊಡಿ. ದುಡಿಯಕ್ ಆಗ್ತಾ ಇಲ್ಲ ಅಂದ್ರೂ ಈ ನಡುವೆ 1000 ಫೋನಿಗೆ ಬೇಕಾಗಿತ್ತು, ಫ್ಯಾನ್ಸಿ ನಂಬರ್ 2000. ಒಂದೊಂದಲ್ಲ ಇವ್ರದು. ಒಂದೊಂದಲ್ಲ ನನ್ಗೆ ಆಯ್ತಾ ಇಲ್ಲ ಅಣ್ಣ. ಇಲ್ಲಿ ನೋಡಿ ಇವ್ನಿಗೆ ಆಳ್ತಾವ್ರೆ. ಇವಂದಂತೂ ಒಂದೊಂದಂತೂ ಅಲ್ವೇ ಅಲ್ವಣ, ಡಜನ್ ಇವಂದು ಮೇನ್ ಮಕ್ಕಳ. ಆಚೆ ಬಂದಿದ್ದೆ, ಮೀಟ್ ಮಾಡ್ದವನೆ ನಾನು. ಗೊತ್ತು ಸಂತೋಷ ಅಣ್ಣ. ಅಣ್ಣ ಅಲ್ಲಿ ಇಂದ್ರನಗರ ಬಸ್ ಸ್ಟಾಪ್ ಅಲ್ಲಿ ಏನ್ ಹೇಳಿದ್ ಗೊತ್ತಾ ಅಣ್ಣ? ಬಿಗ್ ಬಾಸ್ ನೋಡ್ತಿದ್ದೆ ನಿನ್ಗೋಸ್ಕರ, ಹಿಂಗ್ ತೋರ್ಸ್ಬಿಟ್ಟೆ ಹೇಳಿದೀನಿ ಅಣ್ಣಂಗೆ. ನೋಡಕ್ಕೆ ಮಸ್ತಾಗಿ ರೆಡಿ ಆಗ್ಬಿಟ್ಟು ಬಂದವನಂತೆ. ಎಲ್ಲ ತಿರ್ಗೋ ಈ ಕಡೆ. ಅಪ್ಪ ನಮ್ಗಂತೂ ನೋಡಕ್ಕೆ ಆಯ್ತಲ್ಲ. ಆ ಹೊಟ್ಟೆ ಏನು, ಆ ಜೀನ್ಸ್ ಏನು, ಅದು ಬೆಳ್ಳಿ ಚೈನ್ ಏನು. ಹೊಟ್ಟೆ ಏನು ಯಾವನ್ ದುಡ್ಡಲ್ಲಿ ತಿಂದಿಲ್ಲೋ, ನನ್ ದುಡ್ಡಲ್ಲಿ ನಾನು ತಿಂದ್ಬಿಟ್ಟು ಬೆಳೆಸ್ಕೊಂಡಿರೋದು. ಇವಾಗ ತಿಂದಲ್ಲ ಹಬ್ಬ ಇದು ಎಲ್ಲ ಕೊಟ್ಟಿದ್ ನಾನು. ನೀನಲ್ಲ ಬಿಲ್ಡಪ್ ಕೊಡ್ಬೇಡ. ಆಟೋ ನಾನು ಕೊಟ್ರು ಅಂದೆ, ಅವ್ರು ಕೊಟ್ರು ಅಂದೆ. ತಿಂದಿರೋದೆಷ್ಟು? ಇವಾಗ ಏನಂತೆ ನೀನು? ಯಾರ ದುಡ್ಡೆಲ್ಲ ತಿಂದಿಲ್ಲ ಅಂತಂದಲ್ಲ. ಹೊಟ್ಟೆಲ್ ನಂದು ಪಾಲೈತೆ. ಇವತ್ತಿಂದ ಅಷ್ಟೇ ಇರೋದು ನಿಮ್ದು. ನಂದು ಹುಡ್ತಾಗಿಂದನೂ ಐತೆ. ಹುಟ್ಟಾಗಿಂದ ದುಡ್ಡು ತಿನ್ಬಿಟ್ಟು ಮಾತಾಗಿರ್ಬೇಕು. ಮಾತಾಗಿರ್ಬೇಕು. ನೆಕ್ಸ್ಟ್ ಟೈಮ್ ಹೋಟ್ಲ್ಗೆ ಹೋದ್ರೆ ಗೈಸ್ ಇವನೇ ಕಟ್ಬೇಕು ಬಿಲ್. ಟ್ಯಾಕ್ಸ್ ನಂದು, ನಾನಲ್ಲ. ಎಲ್ಲಾನು ಕಟ್ಬೇಕು. ಅಯ್ಯೋ ಬಾರಣ, ಏನ್ ಊಟ ಇವಾಗ್ಲೂ ತಿಂತೀರಾ? ಬಾ ಇಷ್ಟೊತ್ತು ಹೋಟ್ಲ ಹತ್ರ ನನ್ನ ಹತ್ರ ಕಾಸಿಲ್ಲ ಅಂದವನು ಇವಾಗ್ಲೇ ತಿಂತೀರಾ? ಬಾ ಲಾಗಾನ ಐತೆ ಅಂತ ಡವ್ ಮಾಡ್ತಾರೆ. 3, 2, 1 ಹಿಂಗ್ ಮಾಡು. ಡ್ಯೂಟಿ ಆನ್ ಅಲ್ಲ ಐತೆ, ಯಾವ್ದು ಬೀಳ್ತಾ ಇಲ್ಲ. ಬನ್ನಿ ಟೀ ಕುಡಿಯೋಣ. ಟೀ ಕುಡಿದು ಡ್ಯೂಟಿ ಮತ್ತೆ ಆನ್ ಮಾಡೋಣ. ಆನಲ್ಲೇ ಐತೆ, ಯಾವುದು ಬೀಳ್ತಾ ಇಲ್ಲ. ಲೋಕಲ್ ಯಾವುದೋ ಬೀಳ್ತಾ ಇದಾವೆ, ಅದನ್ನೇ ಮಾಡ್ಕೊಂಡಿರೋಣ ಇವಾಗ. ಬಂದಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಹಂಗೆ ತುಂಬ ಜನ ಕೇಳ್ತಾ ಇದ್ರು, ನೀನು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂತ. ಅದ್ರ ಬಗ್ಗೆ ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡ್ತೀನಿ ನಾನು. ಆಲ್ರೆಡಿ ಮಾತಾಡಿದ್ದೀನಿ. ಇನ್ನೊಂದು 2-3 ದಿನ ವೆಯ್ಟ್ ಮಾಡಿ, ಒಂದು TV ಚಾನಲಲ್ಲೇ ಬರೋದಿದೆ ಇಂಟರ್ವ್ಯೂ, ಅದರಲ್ಲೇ ಬರುತ್ತೆ. ಸರಿನಾ? ಅದೇ ಅಣ್ಣ ಲೈಟ್ ಹಾಕ್ಬಿಡ್ತೀನಿ. ಫುಲ್ ಚಳಿ ಆಗ್ತೈತೆ. ಅಣ್ಣ ಬೆಚ್ಚ ಕಾರಲ್ಲಿ ಕೂತವನೆ. ಏನಂತ ಗೊತ್ತಾ, ನಮ್ಗೆ ಚಳಿ ಆಗಲ್ಲ. ನಾವು ಸ್ಟ್ರಾಂಗ್ ಏನಕ್ಕೆ ಗೊತ್ತಣ್ಣ ಸ್ಟ್ರಾಂಗು? 1 ನಿಮಿಷ ಇರು. ಇಲ್ಲಿ ಇದೆಯಲ್ಲ, ಹಿಂಗೆ ಎಸಿ ಇಕ್ಕಿ ಫುಲ್ ನಾವು ಇಲ್ಲಿ ತಿರ್ಸ್ಬಿಡ್ತೀರಿ, ಇಲ್ಲಿ ಬಿಸಿ ಬರುತ್ತೆ. ಬಟ್ ಹೀಟರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಸ್ಟ್ರಾಂಗು ಅಂತೆ. ಹೆವಿ ಚಳಿ ಐತೆ ಗುರುವೆ. ಹೆಂಗೈತೆ ಗೊತ್ತಾ?
ಇನ್ನು ನ್ಯೂಸ್ ಅಲ್ಲಿ ನೋಡಿಲ್ಲ ನೀನು 10ನೇ ತಾರೀಕು ತಾರೀಕು ಏನಾಯ್ತು ಏನ್ ಮನಾಲಿ ಆಗುತ್ತೋ ಶಿಮ್ಲಾ ಆಗುತ್ತೋ ಗೊತ್ತಿಲ್ಲ. ಇವಾಗ ಈ ರೇಂಜ್ಗೆ ಐತೆ 13-14 ಐತಿ ಇವಾಗ. 13-14 ಇರೋದು ಇವಾಗ ಏನು ಟೆಂಪರೇಚರ್. ಟೆಂಪರೇಚರಾ ಇರ್ಲಿ ಎಷ್ಟಾದ್ರೂ ಇರ್ಲಿ, ಇವಾಗ ಮೈನಸ್ ಆಯ್ತು ಅಂದ್ರೆ 10 ಒಳಗಡೆ ಬರುತ್ತಂತಿರೋ 10ನೇ ತಾರೀಕು ಮೇಲೆ. ನೋಡೋಣ ಏನೇನಾಗುತ್ತೋ. ಬರ್ಫ್ ಏನಂತಾರದು, ಬರ್ಫ್ ಫಾಗ್. ಫಾಗ್ ಅಂದ್ರೂ ಇವಾಗ ಐತೆ ಸದ್ಯಕ್ಕೆ. ಅದು ಬರ್ಫ್ ಹಾ ಹಿಮ ಆಗುತ್ತೋ ಏನೋ ಗೊತ್ತಿಲ್ಲ. ಬೆಂಗಳೂರು ನೋಡೋಣ, ಕಾದು ನೋಡೋಣ. ಆಲ್ರೆಡಿ ವಿಮಾನಯಾನ ಬೆಂಗಳೂರು. ಯಪ್ಪಾ ನಾವು ಇವತ್ತು ಬೆಳಿಗ್ಗೆ ಏನಾಯ್ತು ಗೊತ್ತಾ, ಏರ್ಪೋರ್ಟ್ ರೋಡಲ್ಲಿ ಬಾಡಿಗೆ ಹೋಗ್ತಾ ಇದೀನಿ, ಸುಮ್ನೆ ಕೈ ಹಿಂಗ ಹೊರಗಡೆ ಹಾಕ್ದೆ ನೋಡೋಣ ಅಂತ. ಯಾವ ಚಳಿಗೆ ಪದ್ರ ಕೊಡ್ತೈತೆ. ಏರ್ಪೋರ್ಟ್ ಅಂದಿಲ್ಲ, ಕರೆಕ್ಟ್ ಏರ್ಪೋರ್ಟ್. ಎಷ್ಟೊತ್ತಿಗೆ ಇಲ್ಲಂದ್ರೂ ಫಿಕ್ಸ್ ಇದ್ದೇ ಇರುತ್ತೆ. ಎಷ್ಟೊತ್ತಿಗೆ ಇದು? 7 ಗಂಟೆ ಬೆಳಿಗ್ಗೆ. 7 ಗಂಟೆಗೆ ಹಿಂಗ್ ತೋರಿಸ್ತಾ ಇದೆ. 10 ಗಂಟೆಗೆ ಇಂತ ನೋಡಿದೀನಿ ನಾನು ಏರ್ಪೋರ್ಟ್ ಅಲ್ಲಿ. ನಾನು 7 ಗಂಟೆಯಲ್ಲಿ ಮೊದ್ಲೆಲ್ಲ ಕ್ಯಾಬ್ ಓಡಿಸ್ತಾ ಇದ್ದೆ, ಇಂಡಿಕಾ ಇತ್ತು, ಅದನ್ನ ಓಡಿಸ್ತಾ ಇದ್ದೆ. ಹೋಗಿದೀನಿ, ಬರ್ತಾ ಇದೀನಿ, ನೋಡ್ತೀನಿ 10:30 ಆಗೈತೆ ಟೈಮು. ಈ ರೀತಿ ಫಾಗ್ ಪೂರ್ತಿ. ಇದೇ ಒಂದು 2-3 ವರ್ಷದ ಹಿಂದೆ ಎಲ್ಲಾ ಕ್ಯಾಬು, ಡೆಲಿವರಿ ಬಾಯ್ ಎಲ್ಲಾ ಕೆಲಸ ಮಾಡಿ ಇವಾಗ ಆಟೋದಲ್ಲಿ ನೆಮ್ಮದಿಯಿಂದ ಇರೋದು.